ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನಿಸುತ್ತೆ. ತಮ್ಲೈನ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಎಲ್ಲರಿಗೂ. 2 ಇಯರ್ಸ್ ಬ್ಯಾಕ್ ನಾನು ಸೀಟ್ ಕವರ್ ಹಾಕ್ಸಿದ್ದೆ. ಅದು ಕಮ್ಮಿ ರೇಟ್ಗೆ ಲೋಕಲಲ್ಲಿ ಹಾಕ್ಸಿದ್ದೆ. ಬಟ್ ಅದು ಇವಾಗ ಎಲ್ಲ ಕಿತ್ತೋಗಿ ಎಲ್ಲ ಹಾಳಾಗೋಗಿತ್ತು. ಆನ್ ದಿ ವೇದಲ್ಲಿ ನಾನು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡ್ತೀನಿ, ಹೆಂಗಿತ್ತು ಏನಾಯಿತು ಅಂತ. ಜೆ ಸಿ ರೋಡಲ್ಲಿ ಅಂಗಡಿಗಳಿದ್ದಾವೆ, ಬಟ್ ಆದರೆ ಜೆ ಸಿ ರೋಡಲ್ಲಿ ಜೆನ್ಯೂನ್ ಆಗಿ ಪಾರ್ಟ್ಸ್ ಹಾಕೋರನ್ನ ಹುಡುಕಿ ಹಾಕ್ಸೋದು ತುಂಬ ಕಷ್ಟ. ನಾನು ಯೂಟ್ಯೂಬಲ್ಲಿ ಇಲ್ಲಾಂದರೆ ಒಂದು 7ರಿಂದ 8 ವೀಡಿಯೋ ರಿವ್ಯೂ ನೋಡಿ ಆಮೇಲೆ ಇವನ್ನ ನಾನು ಪಿಕ್ ಮಾಡಿಕೊಂಡೆ. ತುಂಬ ಚೆನ್ನಾಗೆಲ್ಲ ಕೆಲಸ ಮಾಡ್ತಿದ್ರು ಅಂತೆಲ್ಲ ಯೂಟ್ಯೂಬಲ್ಲಿ ನೋಡಿದ್ದೆ. ನಾನು ಅವರ ಮೊಬೈಲ್ ನಂಬರು ಮತ್ತು ಅವ್ರ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒಂದ್ಸಾರಿ ಹೋಗಿ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಮತ್ತು ನೀವು ಗೂಗಲಲ್ಲಿ ಅವರ ಶಾಪ್ ಹೆಸರು ಹಾಕಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅವರ ರಿವ್ಯೂಸ್ ಎಲ್ಲ ಹೆಂಗಿದೆ, ಅವ್ರಿಗೆ ಹೆಂಗೆ ಎಲ್ಲ 5 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ ಅಂತೆಲ್ಲ ನೋಡ್ಬೋದು. ನಾನೆಲ್ಲ ನೋಡಿ ಚೆಕ್ ಮಾಡಿನೇ ಆಮೇಲೆ ಅವ್ರ ಹತ್ರ ತೊಗೊಂಡೋಗಿ ನಾನು ಕಾರ್ ಕೊಟ್ಟೆ. ಬಟ್ ಸ್ವಲ್ಪ ಟೈಮ್ ತಗೊಳುತ್ತೆ. ತಾಳ್ಮೆಯಿಂದ ನೀವು ವೆಯ್ಟ್ ಮಾಡಿ ಹಾಕಿಸ್ಕೊಂಡ್ರೆ ಪಕ್ಕ ಕೆಲಸ ಮಾತ್ರ ಚೆನ್ನಾಗಿ ಮಾಡಿಕೊಡ್ತಾರೆ. ಇದೇನು ಪೇಯ್ಡ್ ಪ್ರಮೋಷನ್ ಎಲ್ಲ ಏನು ಮಾಡ್ತಾಯಿಲ್ಲ, ನಾನು ಜಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಏನಾಯಿತು ನಾನು ಅದನ್ನು ಫೀಲ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ಹೋಗಿ ನಿಮಗೂ ನೋಡಿ, ನಿಮಗೂ ಇಷ್ಟ ಆದರೆ ಹಾಕ್ಸೋರೆಲ್ಲ ಹಾಕ್ಸ್ರಿ. ಯಾಕಂದರೆ ದುಡ್ಡು ಕೊಡೋದೇನು ಸುಮ್ಗೆ ಅಲ್ಲ. ₹1 ₹2 ಕೊಡೋಂಗಿದ್ರೆ ಅದೊಂಥರ ವಿಚಾರ. ಬಟ್ ಆದರೆ ಇದು ಸಾವಿರಾರು ದುಡ್ಡು ನಾವು ಖರ್ಚು ಮಾಡಿ ಮಾಡಿಸೋವಂಥ ವಿಷಯ ಆಗಿರೋದ್ರಿಂದ ನೋಡಿ ತಾಳ್ಮೆಯಿಂದ ಮಾಡಿಸಿ. ಅವಾಗ ನಿಮ್ಗೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ನನಗೆ ಸ್ಕ್ಯಾಮ್ ಆಗಿತ್ತು ಲಾಸ್ಟ್ ಟೈಮು. ಸೊ ಅದು ಲಾಸ್ಟ್ 1 ಇಯರ್ ಬಿಫೋರ್ ನಾನು ಹಾಕ್ಸಿದಾಗ ನಾನೊಂದು 7,000 8,000 ಕೊಟ್ಟು ಹಾಕ್ಸ್ಕೊಂಡೆ. ಅದೆಲ್ಲ ಬೇಗನೆ ಬಿಸಿಲಿಗೆಲ್ಲ ಕಿತ್ತೋಗಿ ಎಲ್ಲ ಹಾಳಾಗೋಯ್ತು. ಅದೇ ಜೆ ಸಿ ರೋಡೆಲ್ಲ ನಾನು ಅದನ್ನು ಹಾಕ್ಸಿದ್ದು. ಬಟ್ ಆದರೆ ಇವಾಗ ಅದೆಲ್ಲ ಮತ್ತೆ ನನಗೆ ಅಂಥ ಎಫೆಕ್ಟ್ ಆಗಬಾರ್ದು ಅಂತೇಳಿ ಸುಮ್ಮನೆ ನಮ್ಗೆ 5 ವರ್ಷ 6 ವರ್ಷ ಗ್ಯಾರಂಟಿ ಕೊಡ್ತೀನಿ, ಈ ಕವರ್ ಹಾಕ್ಸಿ ಸರ್, ಆ ಕವರ್ ಹಾಕ್ಸಿ, ಇದು ನಾಪಾ ಬ್ರ್ಯಾಂಡಲ್ಲಿದೆ, ಇದು ಕೂತ್ಕೊಂಡ್ರೆ ಕೋಲ್ಡ್ ಆಗಿರುತ್ತೆ, ಇದು ವೆಂಟಿಲೇಟೆಡ್ ಸೀಟು, ಅದು ಇದು ಅಂತ ಸಾವಿರಾರು ಹೇಳ್ಬೋದು. ನೀವು ಕಣ್ಣಾರೆ ನೋಡಿ ನಿಮಗೆ ಸ್ಯಾಟಿಸ್ಫೈ ಆದರೆ ಮಾತ್ರ ನೀವು ದುಡ್ಡು ಕೊಟ್ಟು ಹಾಕ್ಸಿ. ಹೇಳೋ 1,000 ಹೇಳ್ತಾರೆ, ಎಲ್ಲ ಮಾಡ್ಸೋಕೆ ಹೋಗಬೇಡಿ. ಫಸ್ಟ್ ನಿಮ್ಗೆ ಅರ್ಥ ಆಗಬೇಕು, ನಾವು ಇದನ್ನು ಮಾಡಿಸ್ಬೇಕಾ ಬೇಡವಾ ಅಂತ ನೀವು ಯೋಚನೆ ಮಾಡಿ ಮಾಡಿಸಿ. ಅದು ಎಲ್ಲೋ ಬೋರ್ಡನ್ ಆಗಲಿ, ವೈಟ್ ಬೋರ್ಡನ್ ಆಗಲಿ, ಆಟೋನ ಆಗಲಿ, ಬೈಕೇ ಆಗಲಿ, ನೋಡಿ ಚೆಕ್ ಮಾಡಿ ಹಾಕಿಸ್ಕೊಳ್ಳಿ. ಆ ವಿಷಯದಲ್ಲಿ ನನಗಿಷ್ಟ ಆಗಿತ್ತು ಅಂದರೆ ಈ ಶಾಪ್ ತುಂಬ ಚೆನ್ನಾಗಿ ಮಾಡಿದರು. ಆ ಶಾಪ್ ನಿಮಗೆ ಬೇಕಂದರೆ ವಿಸಿಟಿಂಗ್ ಕಾರ್ಡು ನಾನು ಒಂದು ಕ್ಲಿಪ್ ಹಾಕ್ತೀನಿ. ಆ ವಿಸಿಟಿಂಗ್ ಕಾರ್ಡ್ ಲಾಸ್ಟ್ ಮೂಮೆಂಟಲ್ಲಿ ಕ್ಲಿಪ್ಪಲ್ಲಿ ಹಾಕ್ತೀನಿ, ನೀವು ನೋಡ್ಕೊಳ್ಳಿ. ಆ ನಂಬರ್ ಕಾಲ್ ಮಾಡಿ ರಿವ್ಯೂಗಳು ತೊಗೊಂಡು ಆಮೇಲೆ ನೀವು ಹೋಗಿ. ಸುಮ್ಮನೆ ಹೋಗಕ್ಕೆ ಹೋಗಬೇಡಿ. ನಾನು ಬೆಳಗ್ಗೆ ಆಗೋಗಿತ್ತು 12:30 1 ಗಂಟೆ ಹಂಗೆ ಹೋಗಿದ್ದೆ. ಅಲ್ಲಿ ಹೋಗಿ ನನಗಿಂತ 2 ಗಾಡಿ ಮುಂಚೆನೇ ಬಂದು ಪಾಪ ಅವರು ಇನೋವಾ ಮತ್ತು ಜಸ್ಟ್ ಗಾಡಿ ಎಲ್ಲ ಮಾಡ್ತಾಯಿದ್ರು. ನಂಗೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಪರವಾಗಿಲ್ಲ ಸರ್, ನಾನು ವೆಯ್ಟ್ ಮಾಡಿನೇ ಮಾಡಿಸ್ಕೊತೀನಿ, ನಾನು ಬಂದಿರೋದು ವೈಟ್ ಫೀಲ್ಡಿಂದ ತುಂಬ ದೂರ ಆಗಿಬಿಡತ್ತೆ, ವೆಯ್ಟ್ ಮಾಡಿನೇ ಮಾಡಿಸ್ಕೊತೀನಿ, ಪರವಾಗಿಲ್ಲ ಮಾಡಿಕೊಡಿ ಅಂತ ಹೇಳಿ ಕೂತವ್ನು ನಾನು. ಕಸ್ಟಮರ್ ಅಟೆಂಡ್ ಮಾಡೋದಾಗಲಿ ಅಷ್ಟೇ ಜೆನ್ಯೂನ್ ಆಗಿರ್ತಾರೆ, ಅಷ್ಟೇ ಚೆನ್ನಾಗಿ ಇದು ಮಾಡಿಕೊಡ್ತಾರೆ. ಹೋಗಿ ಮಾತಾಡಿ ಹೆಚ್ಚು ಕಮ್ಮಿ ಮಾತಾಡಿದ್ರು ಅವ್ರು ಹೇಳೋ ರೇಟಿಗಿಂತ ₹100 ₹1,000 ಕಡಿಮೆನೇ ಮಾಡ್ತಾರೆ. ಇರೋದನ್ನ ಓಪನ್ ಆಗಿ ಹೇಳ್ತಾರೆ. ಓಪನ್ ಆಗಿ ಹೇಳಿದಾಗ ನೀವು ಜೆನ್ಯೂನ್ ಆಗಿ ಕೇಳಿ, ಜೆನ್ಯೂನ್ ಆಗಿ ಮಾತಾಡಿಕೊಂಡು ಸೀಟ್ ಕವರ್ಸ್ನ ಹಾಕಿ. ಬೇರೆ ಅಂಗಡಿ ಬಗ್ಗೆ ನಂಗೆ ಗೊತ್ತಿಲ್ಲ, ಬಟ್ ಒಂದು 4 ಅಂಗಡಿ ರಿವ್ಯೂ ನೋಡಿದಾಗ 5ನೇ ಅಂಗಡಿಯಾಗಿ ನಾನು ಇದು ನೋಡಿದಾಗ ಇದು ನಾನು ಸೆಲೆಕ್ಟ್ ಮಾಡಿಕೊಂಡೆ. ಇನ್ನು ಮಿಕ್ಕಿದ ಕಡೆ ಎಲ್ಲ ಹಾಕ್ಸಿರೋರು ತುಂಬ ಜನ ಇರ್ತೀರಾ, ಅವರೆಲ್ಲ ಬಂದು ಕಮೆಂಟಲ್ಲಿ ಸಾರ್ ಅಲ್ಲಿ ಹಿಂಗಿದೆ ಬ್ರೋ, ಇಲ್ಲಿ ಹಿಂಗಿದೆ ಅಂತ ಹೇಳೋಕೆ ಹೋಗಬೇಡಿ. ನಿಮ್ಗೆ ಅಲ್ಲಿ ಇಷ್ಟ ಆಗಿದ್ರೆ ಅಲ್ಲಿ ಹಾಕ್ಸಿ. ನನಗೆ ಇಷ್ಟ ಆಗಿದ್ದ ಜಾಗದಲ್ಲಿ ನಾನು ಇವಾಗ ನೀವು ಮಾಡಿಸ್ಕೊಂಡೆ, ನನಗೆ ಇಲ್ಲಿ ಇಷ್ಟ ಆಯಿತು, ನಾನು ಇಲ್ಲಿ ಹಾಕ್ಸಿದ್ದೀನಿ. ಬಟ್ ನಾನು 4 ಜನಕ್ಕೆ ಏನಕ್ಕೆ ಹೇಳ್ತೀನಿ ಅಂದರೆ ಚೆಕ್ ಮಾಡಿ. ಇವಾಗ ನಾನು ಮಾಡಿರೋ ಜಾಗದಲ್ಲೂ ಅಷ್ಟೇ ಡೈರೆಕ್ಟಾಗಿ ಹಾಕ್ಸಿ ಅಂತ ಹೇಳ್ದೆ ಅಲ್ಲ, ರಿವ್ಯೂ ನೋಡಿ ಚೆಕ್ ಮಾಡಿ, ಇಷ್ಟ ಆದರೆ ಮಾತ್ರ ಹಾಕ್ಸಿ. ಹಿಂಗೊಂದು ಎಕ್ಸ್ಪ್ಲೋರ್ ಮಾಡೋಣ ಅಂತ, ಹೆಂಗಿದೆ, ಹೆಂಗೆ ಸೀಟ್ ಕವರ್ಸ್ ನಾವು ಹೆಂಗೆ ಡಿಸೈನ್ಸ್ ತೊಗೊಂಡ್ರೆ ಹೆಂಗೆ ಮಾಡಿಕೊಡ್ತಾರೆ, ಟೈಮ್ ತೊಗೊಂಡ್ರೆ ಹೆಂಗೆ ಮಾಡ್ತಾರೆ ಅನ್ನೋದೊಂದು ಸ್ಮಾಲ್ ರೀಲಾಗಿ ಇಲ್ಲಾಂದರೆ ಒಂದು ವೀಡಿಯೋ ಆಗಿ ಮಾಡಿ ಹಾಕೋಣ ಅಂತ ಈ ವಿಡಿಯೋನ ಮಾಡ್ಕೊಂಡಿರೋದು ನಾನು. ನೋಡಿ, ನಿಮ್ಮ ಇನ್ಸ್ಟಾಗ್ರಾಮ್ ಪೇಜು ಮತ್ತು ನಮ್ಮ ಯೂಟ್ಯೂಬ್ ಪೇಜ್ ನೋಡ್ತಾ ಇರೋರು ಮರಿದಿರ ಫಾಲೋ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು 4-5 ಜನಕ್ಕೆ ಶೇರ್ ಮಾಡಿ. ಅವರು ನೋಡಿದವ್ರಿಗೆ ಅದು ಹೆಲ್ಪ್ಫುಲ್ ಆಗುತ್ತೆ. ತುಂಬ ಜನ ಕಾರ್ ತೊಗೊಂಡಿರೋರು ಕನ್ಫ್ಯೂಷನಲ್ಲಿ ಅದೇ ಇರ್ತಾರೆ. ಜೆ ಸಿ ರೋಡಲ್ಲಿ ಹೋದಾಗೆಲ್ಲ ಎಲ್ಲರ ಕೈ ಅಡ್ಡ ಹಾಕಿ ಎಳಿತಾ ಇರ್ತಾರೆ, ಬನ್ನಿ ಸರ್ ಅಂತ. ಸುಮ್ಗೆ ಹೋಗ್ಬಿಟ್ಟು ಯಾರು ಬಕ್ರ ಆಗಬೇಡಿ. ಫಸ್ಟು ಚೆಕ್ ಮಾಡ್ಕೊಳ್ಳಿ. ಮೇಯ್ನ್ಲಿ ದೂರದಿಂದ ಬರೋರು, ಅಕ್ಕಪಕ್ಕ ಇರೋರು ಅಂತ ತೊಂದರೆ ಇಲ್ಲ. ಒಂದು 10 ಕಿಲೋಮೀಟ್ರ್ ಓಡಿರೋರು, 10 ಕಿಲೋಮೀಟ್ರ್ ಮೇಲೆ ಬರೋರು, ಬೇರೆ ಔಟ್ ಸ್ಟೇಷನಿಂದ ಬರೋರು ಎಲ್ಲ ಚೆಕ್ ಮಾಡಿ ನೀಟಾಗಿ ತರೋಗಿ 4-5 ಜನ ಹತ್ರ ಕೇಳಿಕೊಂಡು ಆಮೇಲೆ ಬಂದು ಅಮೌಂಟ್ನ ಇನ್ವೆಸ್ಟ್ ಮಾಡಿ ಹಾಕಿಸ್ಕೊಳ್ಳಿ. ನೋಟ್ಸೋ ಕವರೆಲ್ಲ ಒಂದೇ ಥರನೇ ಇರುತ್ತೆ, ಬಟ್ ಅದರಲ್ಲೂ ಡಿಫ್ರೆನ್ಸ್ ತುಂಬ ಇರ್ತವೆ. ಇವ್ರ ಹತ್ರ ನೀವು ಹೋದ್ರೆ, ನಾನು ಹಾಕ್ಸಿರೋ ಜಾಗದಲ್ಲಿ ಹೋದರೆ ನಿಮಗೆ ಕೂತು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾವ ಫೋಮ್ ಹಾಕ್ತಾರೆ, ಯಾವ ಥರ ಸ್ಟಿಚಿಂಗ್ ಮಾಡ್ತಾರೆ, ಯಾವ ಥರ ಹಗ್ಗ ದಾರ ಯೂಸ್ ಮಾಡ್ತಾರೆ. ಒಂದೊಂದು ರೇಟ್ಗೆ ಒಂದೊಂದು ಥರ ದಾರನೂ ಇರ್ತವೆ. ಅವ್ರ ಹತ್ರ ಸ್ಟಿಚಿಂಗ್ ಮಾಡೋ ಮೆಥಡ್ ಒಂದೊಂದು ಥರ ಡಿಫ್ರೆಂಟಾಗಿ ಇರ್ತವೆ. ನೋಡಿ ಚೆಕ್ ಮಾಡಿ ನೀವು ಹಾಕಿಸ್ಕೊಳ್ಳಿ. ಸರಿ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಚಳಿಗೊಂದು ಮಸ್ತಾಗಿ ಒಂದು ಕಾಫಿ ಕುಡ್ಕೊಂಡು ಹೋಗಿದ್ದೆ ಗಾಡಿ ಹತ್ರ. ಗಂಟೆಗೆ ಬಂದಿದ್ದು. ನಾನು ಸೀಟ್ ಕವರ್ ಕೆಲಸ ಮುಗ್ದಿಲ್ಲ, ಮಾಡ್ತಾವ್ರೆ ಹೆವಿ ಗಾಡಿಲಿ ಇವತ್ತು ಆಗುತ್ತೆ. ಇನ್ನೊಂದು 4:15 ಇನ್ನೊಂದು ಮುಗಿಸೋಷ್ಟೊತ್ಕ 6-6:30. ಜೆ ಸಿ ರೋಡಲ್ಲಿ ಅಂಗಡಿಲಿರೋದೇನು ದೊಡ್ಡ ವಿಷಯ ಅಲ್ಲ.
ರಿವ್ಯೂ ನೋಡಿ 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 ಇವ್ರು ಓಕೆ ಅಂತ ಬಂದು ನೋಡಿದ್ರೆ ಕೆಲಸ ಮಾಡ್ತಾನವ್ರೆ ಮಾಡಿಸ್ತಾನವ್ರೆ. ಅಪ್ಡೇಟ್ ಕೊಡ್ತೀನಿ. ಬಿಚ್ಚಿ 2 ವರ್ಷ 4 ತಿಂಗಳಾಯಿತು. ಯಾವ ಲೆವೆಲ್ಗಿದೆ ಅಂದರೆ ಒಳಗಡೆ 2 ವರ್ಷ ಆಗಿ ಬಿಚ್ಚಿಲ್ಲ ಅಂದರೆ ಯಾವ ಪದ್ಧತಿಗೆ ಇರುತ್ತಂದರೆ ಈ ಪದ್ಧತಿಗೆ ಇರುತ್ತೆ. ಇದೇನೋ ಅಮೆಝಾನ್ ಒಂದು ಕಳಿಸ್ಬಿಟ್ರೆ ಎದೆ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಆ ಲೆವೆಲ್ಗೆ ಇಟ್ಟಿದ್ದೀನಿ ನನ್ನ ಗಾಡಿನ. ಯಾರು ಅನ್ಕೊಂಡ್ಬಿಡ್ತಾರೆ ಗಾಡಿ ಇಟ್ಕೊಂಡ್ಬಿಟ್ರೆ ಮೇಂಟೈನ್ ಮಾಡೋಕ್ಕಾಗುತ್ತೆ ಅಂತ. ಇವಾಗ ಅನಿಸ್ತೈತೆ ತಗೊಂಬಿಟ್ಮೇಲೆ ಯಾವ ಲೆವೆಲ್ಗೆ ಪಾಡ್ಪಡಬೇಕು ಅಂತ. ಒಂದೊಂದು ನೋಡಿ ಮಾಡಿಸ್ಬೇಕು ಅಂದರೆ ಅದು ಹಿಂಗೆ ಏನು ಮಾಡೋದು. ನಮ್ಮ ಹುಡುಗರು ಗಾಡಿಗಳಂದ್ರೆ ಪ್ರಾಣ. ಇನ್ನು ಬಿಡ್ತೀರಾ ಅದಕ್ಕೊಂದೊಂದರೆ. A few moments later. ಮಾಡುವ ಸಮಯ. ಈ ಲೆವೆಲ್ಗೆಲ್ಲ ಗಲೀಜಿಟ್ಕೊಂಡ್ಬಿಟ್ರೆ ವ್ಯಾಕ್ಯೂಮ್ ಇದ್ರೆ ಈಸಿಯಾಗಿ ಹೋಗಿರೋದು. ಇದನ್ನ ಹಳೆ ಸೀಟ್ಗಳು ಎಲ್ಲಿ ಕ್ರ್ಯಾಕ್ ಬಿಟ್ಟಿರೋದು ಫುಲ್ಲು ಡ್ಯಾಮೇಜ್ ಆಗಿದ್ದಾವೆ ಬಿಸಿಲಿಂದ. ಹೊಸ ಸೀಟ್ ಕಸ್ಟಮೈಸೇಷನ್ ಹೇಳಿದ್ದೀನಿ, ಅದನ್ನು ರೆಡಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದೇ ಥರ ಎಲ್ಲ ಫಿಟ್ಟಿಂಗು ಎಲ್ಲ ಆಡಿ ಸ್ಟಾರ್ಟ್ ಮಾಡಿದ್ದಾರೆ. ನನ್ನ ಕಾರ್ ಸೀಟೆಲ್ಲ ಕ್ಲೀನಾಗಿ ಬಿಚ್ಚಿ ನೀಟಾಗಿ ರೆಡಿ ಮಾಡ್ತಾ ಇದ್ದಾರೆ. ಇದು ನೋಡಿ ಹೆಂಗೆ ಇಟ್ಟಿದ್ದೀನಿ, ಇನ್ನೂ ಹೆಂಗೆ ಮೇಂಟೈನ್ ಮಾಡಿದ್ದೀನಿ. ಅನ್ನ ಫುಲ್ ಜೋಶಲ್ಲಿ ಗರ್ಲ್ಫ್ರೆಂಡ್ ಹತ್ರ ಮಾತಾಡ್ಕೊಂಡು ಜಿಗಿ ಜಿಗಿ ಅಂತ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ಇದು ಬಿಫೋರು ಆಫ್ಟರು ಹೆಂಗಿದೆ ನೋಡಿ. ಸೀಟ್ ಕವರ್ಸು ಫಿಟ್ಟಾಗಿ ಮುಗಿಯೋಷ್ಟಕ್ಕೆ ಟೈಮು 1 ಗಂಟೆಗೆ ಸ್ಟಾರ್ಟ್ ಆಗಿದ್ದು 8:40 ಮುಗಿದೈತೆ. ಕೆಲಸ ಮಾತ್ರ ಸಕ್ಕತ್ತಾಗಿ ಮಾಡವ್ರೆ. ಬೇಕಂದವ್ರಿಗೆ ನಾನೆಲ್ಲ ನಿನ್ನ ಪಿನ್ ಮಾಡಿ ಇಟ್ಟಿರ್ತೀನಿ, ಚೆಕ್ ಮಾಡಿಕೊಡಿ, ಕಾಲ್ ಮಾಡಿ ಎಂಕ್ವೈರಿ ಮಾಡಿ ಆಮೇಲೆ ಬನ್ನಿ, ಯಾರು ಬೇಡ ಅನ್ನೋಲ್ಲ. ಎಲ್ಲರೂ ಫೈನಲ್ ಆಗಿ ವಿಡಿಯೋ ನೋಡಿರ್ತೀರಾ, ಹೆಂಗೆ ಫಿಟ್ಟಿಂಗ್ ಆಯಿತು, ಪ್ರೊಸೆಸ್ ಎಲ್ಲ ಹೆಂಗೆ ಮಾಡಿದ್ರು, ಕಟಿಂಗ್ ವರ್ಕ್ಸ್ ಎಲ್ಲ ಹೆಂಗೆ ನಡೀತಾ ಇತ್ತು ಅಂತ. ತುಂಬ ಚೆನ್ನಾಗಿ ಬಂದಿದೆ ಔಟ್ಪುಟ್ಟು. ಯಾರಿಗಾದ್ರೂ ಬೇಕಂದರೆ ನಾನು ಅವರ ವಿಸಿಟಿಂಗ್ ಕಾರ್ಡು ಪ್ಲಸ್ ಮೊಬೈಲ್ ನಂಬರು ಅಡ್ರೆಸ್ನ ಪಿನ್ ಮಾಡಿ ಇಟ್ಟಿರ್ತೀನಿ. ಹೋಗಿ ಒಂದ್ಸರಿ ಕ್ಲೀನಾಗಿ ಕಾಲ್ ಮಾಡಿ ಅವ್ರ ಹತ್ರ ಎಲ್ಲ ಡೀಟೇಲ್ಸ್ ತಗೊಂಡು ಆಮೇಲೆ ಹೋಗಿ ಚೆಕ್ ಮಾಡಿಕೊಂಡು 4-5 ಅಂಗಡಿ ನಿಮ್ಗೆ ಇಷ್ಟ ಇದೆ ಚೆಕ್ ಮಾಡಿಸಿ ಆಮೇಲೆ ಹೋಗಿ ಫಿಟ್ ಮಾಡಿಸ್ರಿ. ಔಟ್ಪುಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಯಿತು. 3 ವರ್ಷ ವಾರಂಟಿ ಕೊಟ್ಟಿದ್ದಾರೆ. 3 ವರ್ಷದಲ್ಲಿ ಏನೇ ಒಂದು ಪಿನ್ ಟು ಪಿನ್ ಹೋದ್ರು ಕೂಡ ಎಲ್ಲ ಪಿನ್ ಟು ಪಿನ್ ಪೀಸಾಗಿ ಚೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ಕೊತೀನಿ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ. ವಾಯ್ಸ್ ಒಂಥರ ಕ್ರ್ಯಾಕ್ ಆಗಿ ಬರ್ತಿದೆ, ವಿಡಿಯೋ ಸ್ವಲ್ಪ ಬ್ಲರ್ ಆಗಿದೆ ಅಂತ. ನಾನು ಇವಾಗ ಸ್ಟಾರ್ಟಿಂಗ್ ಸ್ಟೇಜು, ಇವಾಗ ಕಲಿತಾ ಇದ್ದೀನಿ, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಮುಂದೆ ಹೋಗ್ತಾ ಹೋಗ್ತಾ ಚೆನ್ನಾಗಿ ಅಪ್ಡೇಟ್ಸ್ ಕೊಟ್ಕೊಂಡು ಹೋಗ್ತೀನಿ. ನನ್ನ ಡೈಲಿ ಲೈಫ್ ಆಗಲಿ, ಮುಂದಕ್ಕೆ ನನ್ನ ಟ್ರಾವೆಲಿಂಗ್ ಬ್ಲಾಗ್ ಆಗಲಿ ಎಲ್ಲ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಎಲ್ಲ ನೋಡಿ ಎಂಜಾಯ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.